ಓಂ ನಮೋ ನಾರಾಯಣಾಯ. 2026 ವರ್ಷದ ಕನ್ಯಾ ರಾಶಿಯವ್ರಿಗೆ ಏನೆಲ್ಲ ಫಲಾನುಫಲ ಇದೆ ನೋಡೋಣ ಬನ್ನಿ. ಇಷ್ಟು ವರ್ಷದಿಂದ ನೀವು ನೆಮ್ಮದಿ ಕಳ್ಕೊಂಡಿದ್ರಿ, ಈ ವರ್ಷ ನಿಮ್ಗೆ ನೆಮ್ಮದಿ ಸುಖ ಸಂತೋಷ ಸಿಗುತ್ತೆ. ನೀವು ಬೆಳೀತಿದ್ದನ್ನ ನೋಡಿ ಬೇರೆಯವ್ರಿಗೆ ಸಹಿಸ್ಕೊಳಕ್ಕಾಗಲ್ಲ. ಅವ್ರ ಹೊಟ್ಟೆವರಿಯಿಂದ ನಿಮ್ ನೆಮ್ಮದಿ ಹಾಳಾಗಿರುತ್ತೆ, ನಿಮ್ಗೆ ಅಭಿವೃದ್ಧಿನೇ ಆಗ್ತಿರಲ್ಲ. ಈ ವರ್ಷ ನೀವು ಎಲ್ಲರ ಕಣ್ದೃಷ್ಟಿಯಿಂದ ಪಾರಾಗ್ತೀರಾ. ನಿಮ್ಗೆ ಎಲ್ಲಾ ರೀತಿಯಲ್ಲೂ ಹಣಕಾಸಿನ ವಿಚಾರದಲ್ಲೂ ಕೂಡ ಅಭಿವೃದ್ಧಿ ಆಗತ್ತೆ. ಗುರು 10ನೇ ಮನೆಯಲ್ಲಿರೋದ್ರಿಂದ ನಿಮ್ಮ ಕೆಲಸ ಕಾರ್ಯದಲ್ಲಿ ಅಭಿವೃದ್ಧಿ ಆಗುತ್ತೆ. ಯಾರಿಗೆ ಕೆಲಸ ಸಿಗ್ತಿರಲ್ಲ ಅವ್ರಿಗೆಲ್ಲ ನಿಮ್ಮ ಸ್ನೇಹಿತರ ಮುಖಾಂತರ ಕೆಲಸ ಸಿಗುತ್ತೆ. ಭೂಮಿ ಮನೆ ತಗೊಳ್ಳೋರ್ಗೂ ಕೂಡ ಈ ವರ್ಷ ಒಳ್ಳೇದಾಗತ್ತೆ. ಡಾಕ್ಟರ್ಸ್, ಲೆಕ್ಚರರ್ಸ್, ಟೀಚರ್ಸ್, ಮೆಡಿಕಲ್ ಶಾಪ್, ಹಾಸ್ಪಿಟಲ್, ಎಜುಕೇಶನ್ ಸಂಬಂಧಪಟ್ಟಂತೆ ಬಿಸ್ನೆಸ್ ಮಾಡೋರ್ಗೆ ಈ ವರ್ಷ ತುಂಬಾ ಅಭಿವೃದ್ಧಿ ಆಗತ್ತೆ. ಈ ವರ್ಷ ನೀವು ಯಾರನ್ನ ಲವ್ ಮಾಡ್ತೀರಾ ಅವ್ರನ್ನ ಮದ್ವೆ ಆಗೋ ಸಾಧ್ಯತೆ ಇದೆ. ನಿಮ್ ಮನೆಯಲ್ಲಿ ಒಪ್ತಿಲ್ಲ ಅಂತ ಅಂದ್ರೂ ಕೂಡ ಲಾಸ್ಟಿಗೆ ಒಪ್ಕೋತಾರೆ. ಮದ್ವೆಗೆ ತುಂಬಾ ದಿನದಿಂದ ಟ್ರೈ ಮಾಡ್ತಿರೋರು ಹಾಗೂ ತುಂಬಾ ವರ್ಷದಿಂದ ಮದ್ವೆ ಆಗದವ್ರಿಗೆ ಈ ವರ್ಷ ಒಳ್ಳೆ ಸಮಯ ಅಂತ ಹೇಳ್ಬೋದು. ನೀವು ಈ ವರ್ಷ ಮಿಸ್ ಮಾಡ್ಕೊಂಡ್ರೆ ಮದುವೆ ಆಗೋದು ತುಂಬಾ ಲೇಟ್ ಆಗತ್ತೆ. ಈ ವರ್ಷ ಖಂಡಿತ ಟ್ರೈ ಮಾಡಿ, ಮದುವೆ ಆಗೇ ಆಗತ್ತೆ. ರಾಹು 6ನೇ ಮನೆಯಲ್ಲಿರೋದ್ರಿಂದ ಶತ್ರುಗಳು ನಿಮಗೆ ಸ್ವಲ್ಪ ತೊಂದರೆ ಕೊಡ್ತಾರೆ. ಈ ವರ್ಷ ನಿಮ್ಮ ಆರೋಗ್ಯದಲ್ಲೂ ಕೂಡ ಪರಿಣಾಮ ಬೀರುತ್ತೆ. ಸ್ಕಿನ್ ಅಲರ್ಜೀಸ್ ಮತ್ತು ಕಾಲು ನೋವು ಸಂಬಂಧಪಟ್ಟ ಹಾಗೆ ಸಮಸ್ಯೆ ಬರ್ಬೋದು. ನೀವು ಬೇರೆಯವ್ರ ಬಗ್ಗೆ ಯೋಚನೆ ಮಾಡದೇ ಇದ್ರೆ ಈ ವರ್ಷ ತುಂಬಾ ಚೆನ್ನಾಗಿರ್ತೀರಾ. ಪ್ರತಿ ಮಂಗಳವಾರದಂದು ಗಣಪತಿ ದೇವಾಲಯಕ್ಕೆ ಹೋಗಿ 21 ಗರ್ಕೆ ಹಾಗೂ ಕಡಲೆಕಾಳನ್ನ ಅರ್ಪಿಸೋದ್ರಿಂದ ಏನೇ ಸಂಕಷ್ಟಗಳಿದ್ರು ಈ ವರ್ಷ ಪರಿಹಾರಗಳಾಗತ್ತೆ.